ಹಾಯ್ ಎಲ್ರಿಗೂ ನಮಸ್ಕಾರ. ಇವತ್ತು ನಾನು ಇನ್ನೊಂದು ಜೊತೆ ನನ್ನ ಕತೆ ಧಾರಾವಾಹಿಲಿ ಏನೆಲ್ಲ ಆಗುತ್ತೆ ಅಂತ ನಾನು ನಿಮ್ಗೆ ಹೇಳ್ತೀನಿ. ಅಲ್ಲಿವರೆಗೂ ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಸಂಚಿಕೆ ಶುರುವಿನಲ್ಲಿ ಈ ಕಡೆ ದೇವಿ ಇದ್ದವಳು ಪ್ಲೀಸ್ ಅಜಿತ್ ಏನು ಮಾಡಬೇಡ ಅವಳಿಗೆ ಅಂತ ಹೇಳಿ ಕೈ ಮುಗಿದು ಕೇಳ್ಕೊತಾ ಇರ್ತಾಳೆ. ಅಲ್ಲ ಕಣೆ ನೀನು ಈ ಕಡೆ ಬಾ, ಏನಾಗಿದೆ ನಿನಗೆ, ಯಾಕೆ ನನಗೆ ಹೊಟ್ಟೆ ಹೊಡಿಸ್ತಿದ್ದೆ ನೀನು, ಏನಾಗಿದೆ ಅಂಜು ನಿನಗೆ ಅಂತ ಹೇಳಿ ಈ ಕಡೆ ಅಂಜನಂಗೆ ಬೈತಾ ಇರ್ತಾಳೆ. ಈ ಕಡೆ ದೇವಿ ಕೂಡ ನೀನು ಭೂಮಿ ಕರ್ಕೊಂಡು ಹೊರಡು ಅಜಿತ್, ನಾನು ನೋಡ್ಕೊತೀನಿ ಹೇಳ ಅಂತೇಳಿ ಹೇಳ್ತಿರ್ತಾಳೆ ದೇವಿ ಕೂಡ. ಪ್ಲೀಸ್ ಕೊಣ, ಇದು ಯಾವ ವಿಷಯನೂ ಅತ್ತೆ ಹತ್ರ ಹೇಳಕ್ಕೆ ಹೋಗ್ಬೇಡ, ಅತ್ತೆ ತುಂಬ ನೊಂದ್ಕೊತಾರೆ, ನೀನು ಕೈ ಮುಗಿದು ಕೇಳ್ಕೊತೀನಿ, ಅತ್ತೆ ಹತ್ರ ಯಾವ ವಿಷಯನೂ ಹೇಳಕ್ಕೆ ಹೋಗ್ಬೇಡ ಪ್ಲೀಸ್ ಅಜಿತ್ ಅಂತ ಕೇಳ್ತಿರ್ಬೇಕು. ಅಯ್ಯೋ ಅತ್ತೆ ನೀವು ಇದನ್ನೆಲ್ಲ ಏನೂ ಮಾಡೋಕ್ಕೆ ಹೋಗಬೇಡಿ ಅಂತ ಹೇಳ್ತೀನಿ, ನಿನಗೆ ವಾರ್ನ್ ಮಾಡಿ ಹೇಳ್ತಿದ್ದೀನಿ ಜನ, ಇನ್ನೊಂದ್ಸಲ ಏನಾದರೂ ನೀನು ಭೂಮಿ ವಿಷಯಕ್ಕೆ ಬಂದರೆ ನಾನು ಸರಿ ಇರಲ್ಲ, ನೀನು ಇಲ್ಲಿರೋದಕ್ಕೆ ಬಿಡಲ್ಲ ಅಂತ ಹೇಳಿ ಈ ಕಡೆ ಭೂಮಿಗೆ ಬೈತಾ ಇರ್ತಾನೆ. ಸರಿ ಆಯಿತು ನಾನು ಓಡ್ತೀನಿ ಅಂತ ಹೇಳ್ಬಿಟ್ಟು ಪ್ಲೀಸ್ ಕೊಣೋ ಇದು ಯಾರ ಹತ್ರನೂ ಹೇಳಕ್ಕೆ ಹೋಗ್ಬೇಡ ನೀನು ಅಂತ ಹೇಳಿ ಈ ಕಡೆ ದೇವಿಯನ್ನು ಕೂಡ ಕೈ ಮುಗಿದು ಕೇಳ್ಕೊತಿದ್ದಾಳೆ. ಸರಿ ಆಯಿತು ಕಣೋ, ಸರಿ ಆಯ್ತು ಅತ್ತೆ ನಾನು ಹೋಗ್ತೀನಿ ಅಂತ ಹೇಳ್ಬಿಟ್ಟು ಹೊಡ್ತಾಳೆ. ಅದೇ ಟೈಮ್ಗೆ ಈ ಕಡೆ ಅಂಚನೆ ಇದ್ದಳು, ಏನಮ್ಮ ಆಗಿದೆ ನಿನಗೆ, ಏನಾದರೂ ನಿನಗೇನೋ ತಲೆ ಕೆಟ್ಟಿದ್ಯಾ, ನೀನು ನನಗಿನ ಏಜಾಗೆ ನೀನು ಭೂಮಿ ಮೇಲೆ ಜಾಸ್ತಿ ಪ್ರೀತಿ ತೋರಿಸ್ತಿದ್ಯಾ, ಏನಾಗಿದ್ಯಾ, ಅವ್ರ ಮುಂದೆ ನನಗೆ ಅವಮಾನ ಆಗ್ತಿದ್ದೆ, ಅಜಿತ್ ನನಗೆ ಇಟ್ಕೊಂಡು ಹೊಡಿತಾ ಇದ್ರು ಕೂಡ ನಿನಗೇನು ಅನಿಸ್ತಿರ್ಲಿಲ್ವಾ, ನಿನಗೇನು ನೀನೇನು ನಿಜವಾಗ್ಲೂ ನೀನು ನನ್ನ ಮನೇನ, ಏನಾಗಿದೆ ನನಗೆ ನಿಜ ಹೇಳು, ಸತ್ಯ ಹೇಳು ಅಂತ ಹೇಳಿ ಹೇಳ್ತಾ ಇರ್ತಾಳೆ. ಅದೇ ಟೈಮ್ಗೆ ಸತ್ಯ ಹೇಳ್ಬಿಡ್ತಾಳೆ. ಅವಳು ಭೂಮಿ ಬಂದುಬಿಟ್ಟು ನಿನಗೆ ಗೊತ್ತಿಲ್ಲ, ಭೂಮಿ ಬಗ್ಗೆ ಏನಾದರೂ ನಿಂಗೆ ಗೊತ್ತಾಯಿತು ಅಂದರೆ ನೀನು ಇಲ್ಲಿರೋದೇ ಇಲ್ಲ ಅಂತ ಹೇಳ್ತಿರ್ತಾಳೆ. ಏನಾಗಿದೆ ಭೂಮಿ ಬಗ್ಗೆ, ಏನು ವಿಷಯ, ನೀನೇನೋ ವಿಷಯ ಮುಚ್ಚಿಡ್ತಿದ್ದೆ, ಅಲ್ಲಿ ನೋಡಿದ್ರೆ ಆ ಡೂಪ್ಲಿಕೇಟ್ ಮನಸ್ವಿನ ಕರ್ಕೊಂಡು ಬಂದು ಸೇರಿಸಿದ್ದೆ, ಇವಳು ನೋಡಿದ್ರೆ ಭೂಮಿ ಪರವಾಗಿ ಬಯಸ್ಕೊಂಡು ಮಾತಾಡ್ತಿದ್ದೆ, ನನ್ನಂತೂ ಲೆಕ್ಕನೇ ಇಲ್ಲ, ಏನಾಗಿದೆ ನನಗೆ ಬೇಕೇ ಬೇಕು ಅಂತ ಜೋರಾಗಿ ಕಿಚ್ಚಾಡ್ತಿದ್ದಾಳೆ. ನಿನಗೆ ಬೇಕಾ, ನಿಜ ಹೇಳಬೇಕಾ ಅಂತ ಕೇಳ್ತಿರ್ತಾಳೆ. ಹೌದು ನನಗೆ ನಿಜ ಹೇಳಬೇಕು, ಏನಂತ ನಿಜ ಹೇಳು ನನಗೆ ಅಂತ ಹೇಳ್ತಿರ್ಬೇಕಾದ್ರೆ, ನಿಜ ಏನು ಅಂತ ನಿನ್ಗೆ ಗೊತ್ತಾದರೆ ನೀನು ಇಲ್ಲಿರೋದೇ ಇಲ್ಲ, ನನಗೆ ಏನಾದರೂ ಆಗಲಿ ನನಗೆ ನಿಜ ಗೊತ್ತಾಗಲೇಬೇಕು ಅಂತ ಜೋರಾಗಿ ಜಗಳ ಮಾಡ್ತಿರ್ತಾಳೆ. ಏನು ಗೊತ್ತಾಗಬೇಕು ನಿನಗೆ, ಭೂಮಿ ಯಾರಂತ ಗೊತ್ತಾ ನಿನಗೆ, ಶ್ರವಣ್ ಮಗಳು ಭೂಮಿ ಅಂತ ಹೇಳಿ ಹೇಳ್ತಿರ್ತಾಳೆ. ಏನು ಶ್ರವಣ್ ಮಗಳು ಭೂಮಿನಾ ಅಂತ ಹೇಳಿ ಕಡೆ ಅಂಜನನು ಕೂಡ ಹೇಳ್ತಿರ್ತಾಳೆ. ಹೌದು ಶ್ರವಣ್ ಮಗಳು ನಿಜವಾದ್ರೂ ಭೂಮಿನೇ ಅಂತ ಹೇಳಿ ಹೇಳ್ತಿರ್ಬೇಕಾದ್ರೆ, ಮತ್ತು ಮನಸ್ವಿ ಏನು ಅಂತ ಕೇಳ್ತಾಗ ಮನಸ್ವಿ ಹೆಸರಲ್ಲಿ ಭೂಮಿ ಬಂದಿದ್ದಾಳೆ ಅಷ್ಟೇ ಅಂತ ಹೇಳ್ತಿರ್ತಾಳೆ. ನನಗೇನು ಅರ್ಥ ಆಗ್ತಿಲ್ಲ ಅಮ್ಮ, ನೀನು ನಿಜವಾಗ್ಲೂ ಬಿಡಿಸಿ ಹೇಳು ಅಂತ ಹೇಳ್ತಾ ಇರ್ತಾಳೆ. ನಿನಗೇನು ಗೊತ್ತಿದೆ ಅಂತ ನಾನು ನಿನಗೆ ಬಿಡಿಸಿ ಹೇಳಿ ಅಂತ ಹೇಳಿ ಹೇಳ್ತಿರ್ತಾಳೆ. ಹೌದು ನಾನು ನಿಜನೇ ಹೇಳ್ತಿರೋದು, ಶ್ರವಣ್ ಮಗಳು ಭೂಮಿನೇ ಅಂತ ಹೇಳಿ ಹೇಳ್ತಾ ಇರ್ತಾಳೆ. ಅದನ್ನು ಕೇಳಿಸ್ಕೊಂಡಿದ್ದು ಅಂಜನು ಕೂಡ ಫುಲ್ ಶಾಕ್ ಆಗ್ತಾಳೆ. ಏನು ಹೇಳ್ತಿದ್ಯಾ, ಹೌದು ಭೂಮಿನೇ ಈ ಮನಸ್ವಿ ಅಂತ ಹೇಳ್ತಿರ್ತಾಳೆ. ವಾಟ್ ಮಮ್ ಏನು ಹೇಳ್ತಿದ್ಯಾ, ನಿಜ ತಾನೇ ಅಂತ. ಹೌದು ನಿಜನೇ ಹೇಳ್ತಿರೋದು, ಶ್ರವಣ್ ಮಗಳು ಭೂಮಿನೇ ಈ ಮನಸ್ವಿನೇ ಭೂಮಿ ಅಂತ ಹೇಳಿ ಹೇಳ್ತಿರ್ತಾರೆ. ಇಬ್ಬರು ಕೂಡ ಫುಲ್ ಶಾಕಲ್ಲೇ ಇರ್ತಾರೆ. ಅಂಜನು ಅಂತೂ ಫುಲ್ ಶಾಕಲ್ಲೇ ಇರ್ತಾಳೆ. ಅಯ್ಯೋ ಅಮ್ಮ ಏನು ಹೇಳ್ತಿದ್ದಾರೆ ಅಂತ ಹೇಳಿ ಈ ಕಡೆ ಭೂಮಿ ತುಂಬ ನೋವಾಗ್ತಿದೆ ಅಂತ ಹೇಳ್ತಿರ್ಬೇಕಾದ್ರೆ, ಅಲ್ಲ ನೀವು ಎಂತಕ್ಕೆ ನೀವು ಅಂಜನ ಮೇಲೆ ಕೈ ಮಾಡಿದ್ರಿ, ಪಾಪ ಅಲ್ವಾ ಅವರು ಅಂತ ಹೇಳಿ ಹೇಳ್ತಿರ್ಬೇಕಾದ್ರೆ, ಇನ್ನೇನು ಮತ್ತೆ ನೀನು ತಪ್ಪು, ಅದು ನಿನಗೆ ಬೈಬೇಕು ಫಸ್ಟು ನಾನು ಅಂತ, ನೀನು ಯಾಕೆ ಅವಳ ಹತ್ರ ಹೋಗಿದೆ ಅಂತ ಕೇಳ್ತಿದ್ದೆ. ಅಲ್ಲ ನಿನಗೆ ಒಳ್ಳೆ ಒಂದು ನಿಮಿಷ ನಾನು ಸೆಕೆಂಡ್ ಲೇಟ್ ಆಗಿದ್ರು ನೀನು ಕತ್ತಿಚ್ಕಿ ಸಾಯಿಸಿರೋಳು, ನಾನು ಕಾರ್ಟೂನ್ ಮಂಕಿ ಥರ ನಿನ್ಕೊಂಡು ನೋಡ್ತಿರ್ಬೇಕಾಗಿತ್ತಾ ಅಂತ ಹೇಳಿ ಹೇಳ್ತಿರ್ಬೇಕಾದ್ರೆ, ಅಲ್ಲ ಅದು ನೀವು ಮಾಡಿ ತಪ್ಪು ಅಂತ ಹೇಳ್ತಿರ್ತಾರೆ. ಅಂತ ಹೇಳ್ತಿರ್ಬೇಕಾದ್ರೆ, ಏನಿಲ್ಲ ಬಿಡಿ ತುಂಬ ನೋವಾಗ್ತಿದ್ಯಾ ಅಂತ ಹೇಳಿ ಕಡೆ ಕೇಳ್ತಿರ್ತಾನೆ. ಇಲ್ಲ ಕೈಗಳು ಎಕ್ಸಸೈಸ್ ಆಗಲಿ ಅಂತ ಸುಮ್ಮನೆ ಹಂಗೆ ನಾನೇ ಫೀಲ್ ಮಾಡ್ತಿದ್ದೆ ಅಂತ ಹೇಳ್ತಿರ್ತಾಳೆ. ಅವಳು ಕೆಲಸ ಮಾಡಿರಲಿಲ್ಲ, ಸ್ವಲ್ಪ ಕೆಲಸ ಫ್ರೀ ಆಗಲಿ ಅಂತ ಹೇಳ್ಬಿಟ್ಟು ನಾನೇ ಎಕ್ಸಸೈಸ್ ಮಾಡ್ಕೊತಿದ್ದೆ ಅಂತ ಹೇಳ್ತಿರ್ತಾಳೆ. ಇನ್ನೇನು ಮತ್ತೆ ಹೇಳ್ತಿರೋದು, ನಾನು ನಿಜ ಹೇಳ್ತಿರೋದು, ನಾನು ಸ್ವಲ್ಪ ನೋವಾಗ್ತಿದೆ ಅಂತ ಹೇಳ್ತಾಳೆ. ಆ ಅಂಜನ ನನ್ನ ಕೈ ಹಿಡ್ಕೊಂಡು ನಾನು ಏನಾದರೂ ಒಂದು ಮಾಡಿಬಿಡ್ಬೇಕು ಅಂತೇಳಿ ಈ ಕಡೆ ಅಜಿತ್ ಕೂಡ ಬೈತಿರ್ತಾನೆ. ಅಮ್ಮನ ಹತ್ರ ಹೋಗ್ಬಿಟ್ಟು ಸ್ವಲ್ಪ ಬಿಸಿನೀರು ತೊಗೊಂಬರ್ತೀನಿ ಇರು ಅಂತ ಹೇಳ್ತಾನೆ. ಬಿಸಿನೀರು ಏನಕ್ಕೆ ಅಂತ ಸ್ವಲ್ಪ ಶಾಖ ಕೊಟ್ಟರೆ ಸ್ವಲ್ಪ ನೋವು ಕಮ್ಮಿ ಆಗುತ್ತೆ ಅಂತ. ಅಯ್ಯೋ ಅದೆಲ್ಲ ಬೇಡ ಸುಮ್ಮನೆ ಇರುತ್ತೆ, ಏನಕ್ಕೆ ಬೇಡ ಅಂತ ಹೇಳ್ಬಿಟ್ಟು ನೀವಾಗ ಅಮ್ಮನ ಹತ್ರ ಹೇಳೋದು, ಅಮ್ಮನ ಹತ್ರ ಹೋಗೋದು, ಅಮ್ಮ ಇಂತಕ್ಕೆ ಅಂತ ಕೇಳೋದು, ನೀವು ಇರೋದನ್ನೆಲ್ಲ ಹೇಳೋದು, ಅದಕ್ಕೆ ಅಮ್ಮ ಹೋಗ್ಬಿಟ್ಟು ದೊಡ್ಡ ಅಮ್ಮನ ಹತ್ರ ಹೋಗೋದು, ಅವ್ರು ಬಂದು ಪುರಾಣ ಮಾಡೋದು, ಅದಾದಮೇಲಿಂದ ನೀನು ಬಂದಿರೋದು ಇದಕ್ಕೆಲ್ಲ ಆಗಿರೋದು ಅಂತ ಹೇಳ್ಬಿಟ್ಟು ನನಗೆ ಬೈಯೋದು, ಇದೆಲ್ಲ ಏನು ಬೇಡ ನಾನೇ ಸ್ವಲ್ಪ ಸುಧಾರಿಸ್ಕೊತೀನಿ ಅಂತ ಹೇಳ್ತಿರ್ತಾಳೆ. ಸರಿ ಆಯ್ತು ಇರು, ಸ್ವಲ್ಪ ನಾನು ಗಾಳಿ ಊದಿದ್ರೆ ಸ್ವಲ್ಪ ಕಮ್ಮಿ ಆಗುತ್ತೆ, ಗಾಳಿ ಊದ್ತೀನಿ ಇರು ಅಂತ ಹೇಳಿದಾಗ, ಅಯ್ಯೋ ಸಾಹೇಬ್ರೆ ನೀವೇನು ಮಾಡ್ತಿದ್ದೀರಾ ಇಲ್ಲಿ ಬಂದು ಅಂತ ಕೇಳ್ತಿರ್ಬೇಕಾದ್ರೆ, ನಾನೇನು ಮಾಡಲ್ಲ, ನೀನೇನೋ ಹೊರಗೆ ಆಡಕ್ಕೆ ಹೋಗ್ಬೇಡ, ಸ್ವಲ್ಪ ಗಾಳಿ ಊದಿದ್ರೆ ಸ್ವಲ್ಪ ಫೀಲ್ ಆದರೆ ಸ್ವಲ್ಪ ನೋವು ಕಮ್ಮಿ ಆಗುತ್ತೆ ಅಂತ ಅಂದ. ಹೌದಾ ಸರಿ ಆಯಿತು ಅಂತ ಹೇಳ್ಬಿಟ್ಟು ಸ್ವಲ್ಪ ದೂರದಿಂದನೇ ಓದಿ ಅಂತ ಹೇಳ್ತಿರ್ತಾಳೆ. ಸರಿ ಅಂತ ಹೇಳ್ಬಿಟ್ಟು ಅವನು ಕೂಡ ಓದ್ತಾ ಇರ್ತಾನೆ. ಅವಳಿಗೊಂಥರ ಫೀಲ್ ಆಗ್ತಿರುತ್ತೆ, ಅವಳಿಗೊಂಥರ ಕಚೂಳಿ ಕೊಟ್ಟಂಗೆ ಆಗ್ತಿರುತ್ತೆ. ಅವಳು ಕೂಡ ನಗ್ತಾ ಇರ್ತಾಳೆ. ಅವಳು ನಗ್ತಾ ಇರಬೇಕಾದ್ರೆ ಅವ್ನಿಗೆ ಏನು ಫೀಲ್ ಆಗ್ತಿರಲ್ಲ, ಬಟ್ ಅವಳಿಗೆ ಫೀಲ್ ಆಗ್ತಿರೋದು ನೋಡ್ಬಿಟ್ಟು ಅಯ್ಯೋ ಇಲ್ಲೇನು ಆಗ್ತಿದೆ ಅಂತ ಹೇಳ್ಬಿಟ್ಟು, ಸರಿ ಆಯಿತು ನಾನು ಸ್ವಲ್ಪ ತಿಂಡಿ ಮಾಡೋಕ್ಕೆ ಹೋಗ್ತೀನಿ ಅಂತ ಹೇಳ್ಬಿಟ್ಟು ಅವಳು ಕೂಡ ಅಲ್ಲಿಂದ ಹೊರಟೋಗ್ತಾಳೆ. ಭೂಮಿನಿಗೆ ಕೂಡ ಅಲ್ಲ ನನಗೇನಾಗಿದೆ, ನಾನು ಯಾಕೆ ಈ ಥರ ಎಲ್ಲ ಆಡ್ತಿದ್ದೀನಿ ಅಂತ ಹೇಳ್ಬಿಟ್ಟು ಈ ಕಡೆ ಅಂಜಿತ್ ಕೂಡ ಯೋಚನೆ ಮಾಡ್ತಿರ್ತಾನೆ. ನನಗನ್ಸೋ ಪ್ರಕಾರ ನಾನೇನಾದರೂ ಚೇಂಜ್ ಆಗ್ತಿದ್ದೀನ, ಅದಕ್ಕೆ ತಾನೇ ಅದಕ್ಕೆ ಇದು ಸತ್ಯನ ನನಗೆ ಈ ವಿಷಯದಲ್ಲಿ ಇಟ್ಕೊಂಡು ರೇಗಿಸ್ತಾ ಇದ್ದಿದ್ದು. ಇಲ್ಲ ನಾನು ಈ ಥರ ಅಂತೂ ಚೇಂಜ್ ಆಗಲೇ ಬರ್ತದೆ, ನಾನು ಹೆಂಗಿದ್ದೀನೋ ಹಂಗೆ ಇರಬೇಕು, ನಾನು ಸ್ವಲ್ಪ ಹುಷಾರಾಗಿರಬೇಕು ಈ ಭೂಮಿ ವಿಷಯದಲ್ಲಿ, ಹಿಂಗೆ ಆಡ್ತಿದ್ದೀನಿ ಅಂತ ಹೇಳ್ಬಿಟ್ಟು ಈ ಕಡೆ ಅಜಿತ್ ಕೂಡ ಯೋಚನೆ ಮಾಡ್ತಾ ಇರ್ತಾನೆ. ನಾನು ಕಂಟ್ರೋಲಾಗಿದ್ರೇ ಸರಿ ಅಂತ ಹೇಳಿ ಅಜಿತ್ ಯೋಚನೆ ಮಾಡ್ತಾ ಇರ್ತಾನೆ.
ಟೈಮ್ಗೆ ದೇವಿಯಾನಿ ಬಂದ್ಬಿಟ್ಟು ಈಗ ನಿಜ ಹೇಳು ಅಮ್ಮ ಏನು ಅಂತ ಹೇಳಿ ಈ ಕಡೆ ಅಂಜುನು ಕೂಡ ಕೇಳ್ತಿರ್ತಾಳೆ ಈಗ ನಿಜ ಏನು ಅಂತ ಅಲ್ಲ ನೀನು ಹಿಂಗೆ ಆಡಲಿ ಅಂತಲೇ ನಾನು ಅಷ್ಟೊಂದೆಲ್ಲ ಕಷ್ಟಪಟ್ಟನ ಅಷ್ಟೊಂದೆಲ್ಲ ನಾನು ಇದು ಮಾಡಿದ್ನ ನನಗೆ ನಿಜ ಗೊತ್ತಾಗಬೇಕಮ್ಮ ನೀನು ಏನೋ ಮಾತಾಡೋಕೆ ಹೋಗ್ಬಿಟ್ಟು ನಾನು ಏನು ನಿಜ ಅಂತ ಹೇಳು ಅಂತ ಹೇಳ್ತೀನಿ ಇಲ್ಲಾಂದ್ರೆ ನಾನು ಸತ್ಯ ಹೋಗ್ತೀನಿ ನಿಜ ಹೇಳಿಲ್ಲ ಅಂತ ಹೇಳಿದಾಗ ದೇವಿಯಾನಿದಲ್ಲಿ ನೀನು ಸಾಯೋದಕ್ಕೆ ನಾನು ಇಷ್ಟೊಂದೆಲ್ಲ ಕಷ್ಟಪಡ್ತಿರೋದು ಅಂತ ಹೇಳ್ಬಿಟ್ಟು ಅವಳು ಕಪಾಳಕ್ಕೆ ಒಂದು ಬಾರಿಸ್ತಾಳೆ ಅಲ್ಲ ನೀನು ಸಾಯೋದಕ್ಕೆ ನಾನು ಇಷ್ಟೊಂದು ಕಷ್ಟಪಡ್ತಿರೋದು ನೀನು ಸಾಯಬೇಕು ಅಂತ ತಾನೇ ನೀನು ಸಾಯಲಿ ಅಂತ ನಾನು ಜಯಂತಿನ ಸಾಯಿಸಿದ್ದು ಶ್ರವಣ್ನ ಹೆಂಡ್ತಿನ ಸಾಯಿಸಿದ್ದು ಅದು ನಾನು ನೀನು ಸಾಯಲಿ ಅಂತಾರೆ ನಾನು 20 ವರ್ಷದಿಂದ ಮನಸ್ವಿ ಚಿಕ್ಕ ಹುಡುಗಿನ ತೊಗೊಂಡೋಗಿ ಆ ಡ್ರೈವರಿಗೆ ಕೊಟ್ಟಿದ್ದು ಅಂತೇಳಿ ನಿಜ ಎಲ್ಲನೂ ನಿಜನೂ ಹೇಳ್ಬಿಡ್ತಾಳೆ ಈ ಕಡೆ ಅಂಜನಾಗೆ ಏನಮ್ಮ ಹೇಳ್ತಿದ್ಯಾ ನೀನು ಸಾಯಿಸಿದ ನೀನು ಜಯಂತಿ ಅತ್ತೆನ ಸಾಯಿಸಿದ ನೀನು 20 ವರ್ಷದ ಮಗುನ ತೊಗೊಂಡೋಗಿ ಕಾರ್ ಡ್ರೈವರಿಗೆ ಕೊಟ್ಟು ನೀನು ಏನು ಹೇಳ್ತಿದ್ಯಾ ಅಂತ ಕೇಳಿದಾಗ ಹೌದು ನಾನು ನಿಜನೇ ಹೇಳ್ತಿರೋದು ನೀನು ಚೆನ್ನಾಗಿರಲಿ ಅಂತ ನಾನು ಇಷ್ಟೊಂದೆಲ್ಲ ಮಾಡಿದ್ದು ಏನಾಯ್ತಮ್ಮ ಏನಕ್ಕೆ ಈ ಥರ ಎಲ್ಲ ಹೇಳ್ತಿದ್ಯಾ ಅಂತ ಕೇಳಿದಾಗ ಆವಾಗ ನಿಜ ಹೇಳ್ತಾಳೆ ಎಲ್ಲ ನಿಜನೂ ದೇವಿಯಾನಿ ಕೂಡ ನಿಜ ಹೇಳ್ತಾ ಇರ್ತಾಳೆ ಹೌದು ನಾನು ನಿಜನೇ ಹೇಳ್ತಿರೋದು ಅಂತ ಹೇಳ್ತಾಳೆ ಏನಾಯಿತು ಅಂದರೆ ನಿಮ್ಮಪ್ಪ ಒಂದು ಚಿಕ್ಕ ವಿಷಯದಲ್ಲಿ ಒಂದು ತಪ್ಪು ಮಾಡಿರ್ತಾರೆ ಅದೇ ಟೈಮಿಗೇನೆ ಶ್ರವಣ್ ಕೂಡ ಇನ್ಸ್ಪೆಕ್ಟರ್ ಆಗಿರ್ತಾನೆ ಅವನು ಅದು ತಪ್ಪು ನಿಮ್ಮಪ್ಪ ತಪ್ಪು ಮಾಡಿದ್ದನ್ನ ಕ್ಷಮಿಸ್ತೇನೆ ಅವನು ಜೈಲಿಗೆ ಹಾಕಬೇಕಂತ ಹೆದರಿಸ್ತಾ ಇರ್ತಾನೆ ಜೈಲಿಗೆ ಹಾಕಬೇಕು ಅಂತ ಹೇಳಿದಾಗ ನಿಮ್ಮಪ್ಪ ಅದಕ್ಕೆ ಹೆದರ್ಕೊಂಡು ಅವ್ರು ನಿಮ್ಮಪ್ಪ ನೇಣಾಕೋಗ್ಬಿಟ್ಟು ನಮ್ಮನ್ನೆಲ್ಲ ನಮ್ಮಿಬ್ಬರನ್ನು ತಬ್ಲಿ ಮಾಡಿಬಿಟ್ಟು ಈ ಅಜ್ಜಿ ಕೈಯಲ್ಲಿ ಇರೋ ಥರ ಮಾಡಿಬಿಟ್ರು ಅಂತ ಹೇಳಿ ಹೇಳ್ತಿರ್ತಾನೆ ಈ ಶ್ರವಣ್ ಕೂಡ ನಿನ್ನ ಅನಾಥ ಮಾಡಿಬಿಟ್ಟು ಆ ಅಜ್ಜಿ ಹತ್ರ ಲೈಫ್ ಲಾಂಗ್ ಇರೋ ಥರ ಮಾಡಿಬಿಟ್ಟ ಅವನು ಅದಕ್ಕೇ ನಾನು ಎಷ್ಟು ಹಿಂಸೆ ಅನುಭವಿಸಿದ್ದೀನಿ ನಾವಿಬ್ಬರು ಎಷ್ಟು ಅನಾಥರು ಅಂತ ಬಾಳ್ತೀವಿ ಅದೇ ಹಿಂಸೆ ಅವನು ಲೈಫ್ ಲಾಂಗ್ ಅನುಭವಿಸ್ಬೇಕು ಅವನು ಲೈಫ್ ಲಾಂಗ್ ಹಿಂಸೆ ಅನುಭವಿಸ್ಬೇಕು ಅದು ನೋಡಿ ನಾನು ಖುಷಿ ಪಡಬೇಕು ಅದಕ್ಕೋಸ್ಕರ ನಾನು 20 ವರ್ಷ ಇದ್ದಿದ್ದು ಮಗುನ ತೊಗೊಂಡೋಗಿ ಡ್ರೈವರ್ ಕೈಲಿ ಕೊಟ್ಟಿದ್ದು ಅವ್ನು ಓಡಿಸ್ತಿದ್ದು ಗಾಡಿ ನನ್ನ ಡ್ರೈವರ್ನ ನನ್ನ ಕಡೆಯಿಂದ ನನ್ನ ಕಡೆ ಮಾಡ್ಕೊಂಡು ಅವ್ನು ನನ್ನ ಜೊತೆ ಇಟ್ಕೊಂಡು ಈ ಕಡೆ ಶ್ರವಣ ಮತ್ತು ಜಯಂತಿನ ಇಬ್ಬರನ್ನೂ ಕೂಡ ನಾನು ಕಾರಲ್ಲಿ ಕಳಿಸ್ಬಿಟ್ಟು ಇಬ್ಬರು ಕಾರ್ ಪಂಚರ್ ಆಗೋ ಥರ ಮಾಡಿ ನಾನು ಹೋಗ್ಬಿಟ್ಟು ಜಯಂತಿಗೆ ಶೂಟ್ ಮಾಡಿದೆ ಈ ಕಡೆ ಮನಸ್ವಿ ಕೂಡ ಅಳ್ತಾ ಇದ್ಲು ಅದನ್ನೆಲ್ಲ ನಿಜ ಹೇಳ್ತಿರ್ತಾನೆ ಅದಕ್ಕೆ ನಾನು ಆ ಮನಸ್ವಿನ ತೊಗೊಂಡು ಹೋಗ್ಬಿಟ್ರಿ ಅಲ್ಲಿ ಬರ್ತಿದ್ದು ಒಬ್ಬ ಕಾರ್ ಡ್ರೈವರ್ ವೀರು ಅಂದರೆ ಈಗ ಭೂಮಿನ ಕರ್ಕೊಂಡು ಹೋದ್ನಲ್ಲ ಅವ್ರ ಅಪ್ಪನ ಹತ್ರ ಕೊಟ್ಬಿಟ್ಟೆ ಕೊಟ್ಟಾದ್ಮೇಲಿಂದ ಅವನು ಕೂಡ ಅಲ್ಲಿಂದ ತೊಗೊಂಡೋದ ಅಂತ ಹೇಳಿ ಕೂಡ ಎಲ್ಲ ವಿಷಯನೂ ಹಳೆ ಸ್ಟೋರಿ ಕೂಡ ಎಲ್ಲನೂ ಹೇಳ್ತಾ ಇರ್ತಾಳೆ ಅದಕ್ಕೇ ನಾನು ಅವರಿಬ್ಬರು ನಾವಿಬ್ಬರು ಎಷ್ಟು ಹಿಂಸೆ ಅನುಭವಿಸಿದ್ನೋ ಅದೇ ಥರ ಅವನು ಅನುಭವಿಸ್ಬೇಕು ಅಂತ ನಾನು ಈ ಥರ ಎಲ್ಲ ಪ್ಲ್ಯಾನ್ ಮಾಡಿ ಅವಳನ್ನು ಸಾಯಿಸಿದ್ದು ಅವ್ನ ಮಗುನ ಕಿಡ್ನಾಪ್ ಮಾಡಿಸಿ ಬೇರೆಯವ್ರ ಕೈಲಿ ಕೊಟ್ಟಿದ್ದು ಅಂತ ಹೇಳ್ತಿರ್ಬೇಕಾದ್ರೆ ಒಂದಿನ ನಾನು ಅವ್ರ ಅಪ್ಪನೂ ಕೂಡ ನೋಡಿದೆ ಅವರಪ್ಪ ನಾನು ಹಿಂಬಾಲಿಸ್ಕೊಂಡು ಬಂದಾಗ ನಾನು ಅವ್ರನ್ನ ತಪ್ಪಿಸ್ಕೊಂಡು ಹೋದೆ ಅವರಪ್ಪ ಸತ್ತಾದ್ಮೇಲಿಂದ ಈ ಕಡೆ ನನ್ನ ಕಡೆ ಇರೋರು ಹೋಗ್ಬಿಟ್ಟು ಅವಳಿಗೆ ಫೋನ್ ಮಾಡಿ ಎಲ್ಲ ವಿಚಾರ ಹೇಳಿದ್ದನ್ನು ಕೇಳಿಸ್ಕೊಂಡು ಹೌದು ಭೂಮಿ ಹಿಂದೆ ಒಂದು ಮಚ್ಚೆ ಇದೆ ಎಲ್ಲ ಅಂತ ಅಂದಾಗ ಭೂಮಿನೇ ನಿಜವಾದ ಮನಸ್ವಿ ಅಂತ ನನಗೆ ಆವಾಗಲೇ ಗೊತ್ತಾಗಿದ್ದು ಕೂಡ ನಾನು ಅವತ್ತೇ ನಾನು ಭೂಮಿನ ಕೂಡ ನೋಡಿದ್ದು ಅಂತ ಹೇಳಿ ಎಲ್ಲ ನಿಜನೂ ಹೇಳ್ತಾ ಇರ್ತಾಳೆ ಈ ಕಡೆ ದೇವಿಯಾನಿ ಅಂಜನಾಗೆ ಸೊ ಹಂಗಿದ್ಮೇಲೆ ಈ ಚಾಪ್ಟರ್ ಇಲ್ಲಿಗೆ ಮುಗೀತು ಭೂಮಿ ಅನ್ನೋ ಹೆಸರು ಮನಸ್ವಿ ಅನ್ನೋ ಹೆಸರು ಬರಲ್ಲ ಅಂತ ಅಂದ್ಕೊಂಡೆ ಆದರೆ ನನ್ನ ಹಣೆ ಬರೋಕ್ಕೆ ಆ ಭೂಮಿ ಅನ್ನೋಳು ಇದೇ ಊರಿಗೆ ಬಂದು ಇಲ್ಲೇ ಇದ್ದಾಳೆ ಅವಳೇ ಮನಸ್ವಿ ಅಂತ ನನಗೆ ಅವಾಗಲೇ ಗೊತ್ತಾಗಿದ್ದು ಅಂತ ಹೇಳಿ ಈ ಕಡೆ ದೇವಿಯಾನಿ ಹೇಳ್ತಿರ್ತಾಳೆ ಭೂಮಿಗೆ ಹೇಗಿದ್ರು ಅವ್ರ ನಿಜವಾದ ಅಪ್ಪ ಅಮ್ಮ ಯಾರು ಅಂತ ಅವಳಿಗೆ ಗೊತ್ತಾಗೋದಕ್ಕೂ ಅವಳಿಗೆ ಯೋಚನೆಯೂ ಇಲ್ಲ ಅವಳು ಅದ್ರ ಬಗ್ಗೆ ಚಿಂತೆನೂ ಮಾಡ್ತಾ ಇಲ್ಲ ಅದಕ್ಕೆ ನಾನು ಈ ಡೂಪ್ಲಿಕೇಟ್ ಮನಸ್ವಿನೇ ಕರ್ಕೊಂಡ್ಬಂದು ನಿಲ್ಲಿಸಿದ್ದು ಇಲ್ಲಿಗೆ ಹಾಗಾಗಿ ಅವಳ ಕಡೆಯಿಂದ ಅವಳು ಸಪೋರ್ಟ್ ಇದ್ದರೆ ಅವಳಿಗೆ ಅಷ್ಟೊಂದು ಯೋಚನೆ ಬರಲ್ಲ ಅವ್ರ ಅಪ್ಪ ಅಮ್ಮಂಗೆ ಹಂಗಾಗಿ ಅವಳಿಗೆ ನಾನು ತುಂಬ ಸಪೋರ್ಟ್ ಮಾಡ್ತಿರೋದು ಅದಕ್ಕೆ ಅಂತ ಹೇಳ್ಬಿಟ್ಟು ಈ ಕಡೆ ದೇವಿಯಾನಿ ಅಂಜುಗೆ ಹೇಳ್ತಾ ಇರ್ತಾಳೆ ಅದೇ ಟೈಮ್ಗೆ ಈ ಕಡೆ ಜಯಂತಿ ಕೂಡ ಬರ್ತಾಳೆ ಜಯಂತಿ ಅವ್ರ ಮಗಳು ಕೂಡ ಬರ್ತಾ ಇರಬೇಕಾದ್ರೆ ಅಮ್ಮ ಬಾ ನಾವು ಮಂಡ್ಯಕ್ಕೆ ಹೋಗ್ಬಿಟ್ಟು ಶುಗರ್ ಫ್ಯಾಕ್ಟ್ರಿ ನೋಡ್ಕೊಬರೋಣ ಅಂತ ಹೇಳಿ ಕರ್ಕೊಂಡು ಹೋಗ್ತಿರ್ಬೇಕಾದ್ರೆ ಅದೇ ಟೈಮ್ಗೆ ಕೂಡ ಅವನು ಕೂಡ ಬರ್ತಾನೆ ಅದಕ್ಕೆ ಎಲ್ಲಿ ಹೋಗ್ತಿದ್ದೀರಾ ಅಂತ ಕೇಳಿದಾಗ ಏನಿಲ್ಲಪ್ಪ ನಾವು ಮಂಡ್ಯಕ್ಕೆ ಹೋಗ್ತಿದ್ದೀವಿ ಶುಗರ್ ಫ್ಯಾಕ್ಟ್ರಿ ನೋಡೋದಕ್ಕೆ ಅಂತ ಹೇಳಿದಾಗ ಓ ಹೌದಾ ನಾನು ಅಲ್ಲೇ ಹೋಗ್ತಿರೋದು ಬನ್ನಿ ನನ್ನ ಕಾರಲ್ಲೇ ಹೋಗೋಣ ಅಂತ ಅಂದಿದ್ದಕ್ಕೆ ಹೌದಾ ಅಮ್ಮಮ್ಮ ಬಾಮ ನಾವು ಹೋಗೋಣ ಅವ್ರ ಕಾರ್ಗೆ ಅಂತ ಹೇಳಿ ಕರ್ಕೊಂಡು ಹೋಗ್ತಾಳೆ ಸರಿ ಅಂತ ಹೇಳ್ಬಿಟ್ಟು ಜಯಂತಿನೂ ಕೂಡ ಹೋದಾಗ ಮಧ್ಯದಲ್ಲಿ ಅವ್ಳ ಕಾರ್ ಕೆಟ್ಟೋಗಿರುತ್ತೆ ಅದಕ್ಕೆ ಜಯಂತಿ ಮನೆ ಮಗು ಕರ್ಕೊಂಡು ಹೋಗ್ತಿರ್ಬೇಕಾದ್ರೆ ಅಯ್ಯೋ ಜಯಂತಿ ಅವ್ರು ಎಲ್ಲಿ ಹೋಗ್ತಿದ್ರು ಕಾರ್ ರಿಪೇರಿ ಆಗುತ್ತೆ ಒಂದು ನಿಮಿಷ ಇರಿ ಅಂತ ಹೇಳಿರೋದು ಆ ವಿಷಯನ ಶ್ರವಂತ್ ಅಲ್ಲೇ ಪೇಪರ್ ಓದ್ತಿರೋದು ಅವನಿಗೆ ಕೇಳಿಸುತ್ತೆ ಅದೇ ಟೈಮ್ಗೆ ಶ್ರವಣು ಕೂಡ ಹೋಗ್ತಾನೆ ಯಾರಿದು ಏನಾಗಿದೆ ನಿಮಗೆ ಅಂತ ಹೇಳ್ಬಿಟ್ಟು ಶ್ರವಣ್ ಕೂಡ ಕೇಳ್ತಿರ್ತಾನೆ ಹೌದು ಶ್ರವಣ್ ಅಂಕಲ್ ನಿಮ್ಮ ಮನೆ ಇಲ್ಲೇ ಇರೋದಾ ನೀವು ಇಲ್ಲೇ ಇರೋದಾ ಅಂತ ಕೇಳ್ತಾರೆ ಯಾರು ನಿನಗೆ ಗೊತ್ತಾಗಿಲ್ಲ ಅಂತ ಅದೇ ನಿಮ್ಮ ಫ್ರೆಂಡ್ ಕಾಲೇಜ್ ಫ್ರೆಂಡ್ ಒಬ್ರು ಇದ್ರಲ್ಲ ಸೂರ್ಯ ಅಂತ ಅವ್ರ ಮಗ ನಾನು ಅಂತ ಹೇಳ್ತಾನೆ ಓ ಸೂರ್ಯ ಅವ್ರ ಮಗ ನೀನೇನ ಎಷ್ಟು ಚಿಕ್ಕವನಿದೆ ಎಷ್ಟು ದೊಡ್ಡವನಾಗಿದೆ ಏನಾಗಿದೆ ಏನು ಪ್ರಾಬ್ಲಮ್ ಆಗಿದೆ ಅಂತ ಕೇಳಿದಾಗ ಏನಿಲ್ಲ ಸ್ವಲ್ಪ ಕಾರ್ ಪ್ರಾಬ್ಲಮ್ ಆಗಿದೆ ಇವರು ಬೇರೆ ಅರ್ಜೆಂಟಾಗಿ ಶುಗರ್ ಫ್ಯಾಕ್ಟ್ರಿ ನೋಡೋಕ್ಕೆ ಅಂತ ಹೇಳ್ಬಿಟ್ಟು ಹೋಗ್ತೀನಿ ಅಂತ ಅಂತಿದ್ರು ಇವ್ರಿಗೆ ಎಷ್ಟು ಹೇಳಿದ್ರು ಬಿಡ್ತಾ ಇಲ್ಲ ಹೋಗ್ತೀನಿ ಅಂತ ಬೇರೆ ಹಿಂಸೆ ಮಾಡ್ತಿದ್ದಾರೆ ಕಾರ್ ಬೇರೆ ರಿಪೇರ್ ಆಗುತ್ತೆ ಕಾರ್ ಬೇರೆ ರೆಡಿ ಆಗಬೇಕು ಅಂತ ಹೇಳಿ ಹೇಳ್ತಿರ್ಬೇಕು ಓ ಹೌದಾ ಇಲ್ಲೇ ನಮ್ಮ ಮನೆ ಇರೋದು ಹೆಂಗಿದ್ರು ಮನೆ ಹತ್ರ ಗಾಡಿ ಕೆಟ್ಟೋಗಿದೆ ಮನೆ ಒಳಗಡೆ ಬನ್ನಿ ನಾನು ಕಾರ್ ಡ್ರೈವರ್ಗೆ ಹೇಳ್ತೀನಿ ಅವ್ರು ರಿಪೇರಿ ಮಾಡಿ ಅಷ್ಟು ಕೊಡ್ತಾರೆ ಅಂತ ಹೇಳ್ತಾನೆ
ಓಹ್! ಹೌದಾ? ಸರಿ, ಸರಿ ಆಯಿತು ಬರೋಣ ಅಂತ ಹೇಳ್ಬಿಟ್ಟು ಒಳಗಡೆ ಬರ್ತಾನೆ. ಒಳಗಡೆ ಹೋಗೋಣ ಬನ್ನಿ ಅಂತ ಹೇಳ್ಬಿಟ್ಟು ಶ್ರವಣ್ ಕರ್ಕೊಂಡು ಹೋಗ್ತಾನೆ. ಮಗುನು ಮತ್ತು ಜಯಂತಿನ. ಬನ್ನಿ ಜಯಂತಿಯವ್ರು ಹೋಗೋಣ ಅಂತ ಹೇಳ್ಬಿಟ್ಟು ಈ ಕಡೆ ಅವನು ಕರ್ಕೊಂಡು ಹೋಗ್ತಾನೆ. ಆಗ ಮನೆಗೆ ಹೋಗಿ ಎಲ್ರನ್ನೂ ಕರೀತಾನೆ. ಈ ಕಡೆ ಶ್ರವಣ್ ಕೂಡ ಎಲ್ರೂ ಬನ್ನಿ ಅಂತ ಹೇಳ್ಬಿಟ್ಟು. ಓಹ್! ಹೌದಾ ಅಮ್ಮ ಇವ್ನು ಯಾರು ಅಂತ ಗೊತ್ತಾಯ್ತಾ ಅಂತ ಕೇಳಿದಾಗ, ಯಾರು ನನಗೇನು ಗೊತ್ತಾಗಿಲ್ಲ ಅಂತ ಅವ್ರ ಅಮ್ಮ ಹೇಳ್ತಿರ್ಬೇಕಿತ್ತು. ಅಮ್ಮ ನನ್ನ ಬೆಸ್ಟ್ ಫ್ರೆಂಡ್ ಸೂರ್ಯ ಇದ್ದಾನಲ್ಲ ಅವ್ರ ಮಗ ಇವನು ಅಂತ ಹೇಳ್ತಿ. ಓಹ್! ಅಷ್ಟು ಚಿಕ್ಕ ಹುಡುಗ ಇದ್ದ ಇಷ್ಟೊಂದು ಬೆಳೆದ್ಬಿಟ್ಟಿದ್ಯಾ ಒಳ್ಳೇದಪ್ಪ ಚೆನ್ನಾಗಿದ್ಯಾ ಅಂತ ಹೇಳಿ ಅವಳು ಕೂಡ ಕೇಳ್ತಾ ಇರ್ತಾಳೆ. ಹ್ಞೂ ನಮ್ಮ ಚೆನ್ನಾಗಿದ್ದೀನಿ ಅಂತ. ಶ್ರವಣ್ ಕೂಡ ಎಲ್ರಿಗೂ ಪರಿಚಯ ಮಾಡ್ಕೊಡ್ತಿದ್ರು. ಇವ್ಳು ತಮ್ಮನ ಮಗಳು, ತಮ್ಮನ ಹೆಂಡತಿ ಅಂತ ಹೇಳ್ಬಿಟ್ಟು ಭೂಮಿಗೂ ಮತ್ತು ಅಜಿತ್ಗೂ ಪರಿಚಯ ಮಾಡ್ಕೊಡ್ತಿರಲ್ಲ. ಅದೇ ಟೈಮ್ಗೆ ಸಂಗೀತ ಹೋಗ್ಬಿಟ್ಟು ಇವಳು ನನ್ನ ಭೂಮಿ ಸೊಸೆ, ಇವಳು ನನ್ನ ಮಗ ಇನ್ಸ್ಪೆಕ್ಟರ್ ಆಗಿದ್ದಾನೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇರ್ತಾಳೆ. ಓ ಹೌದಾ ಸರಿ ಆಯಿತು ಬನ್ನಿ ಕೂತ್ಕೊಳ್ಳಿ ಎಲ್ಲರೂ ಕೂತ್ಕೊಳ್ಳಿ ಅಂತ ಹೇಳ್ಬಿಟ್ಟು ಕೂಡಿಸ್ತಾರೆ. ಈ ಕಡೆ ಶ್ರವಣಿಂದ ಬಾಬಾ ಬನ್ನಿ ನೀವು ಇಲ್ಲಿ ಕೂತ್ಕೊಳ್ಳಿ ಅಂತ ಹೇಳಿ ಹೇಳ್ತಿರ್ಬೇಕಾದ್ರೆ ಈ ಕಡೆ ಭೂಮಿಯಿಂದಲೂ ನೀವಿಬ್ಬರು ಜೋಡಿ ತುಂಬ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಈ ಕಡೆ ಜಯಂತಿಗೆ ಹೇಳ್ತಿರ್ಬೇಕಾದ್ರೆ ಅದೇ ಟೈಮ್ಗೆ ಜಯಂತಿ ಇದ್ದಳು. ಅಯ್ಯೋ ಆ ಜಯಂತಿಗೆ ಸ್ವಲ್ಪ ಫೀಲ್ ಆಗುತ್ತೆ. ಅದಕ್ಕೆ ಜಯಂತಿ ಇದ್ದಳು ನಾವಿಬ್ಬರು ನಿಜವಾದ ಗಂಡ ಹೆಂಡತಿ ಅಲ್ಲ, ಅವ್ರು ನನ್ನ ಗಂಡ ಅಲ್ಲ ಅಂತ ಹೇಳಿ ಕೇಳ್ತಿರ್ತಾನೆ. ಓ ಹೌದಾ ನನಗೆ ಗೊತ್ತಿರಲಿಲ್ಲ, ನಾವು ಜೋಡಿ ನೋಡ್ಬಿಟ್ಟು ಚೆನ್ನಾಗಿದೆ ಅಂದ್ಬಿಟ್ಟು ಸಾರಿ ನಿಮ್ಮ ಬೈ ಮಿಸ್ಟೇಕ್ ಆಗಿ ಹೇಳಿದೆ ಕ್ಷಮಿಸ್ಬಿಡಿ ಅಂತ ಹೇಳ್ಬಿಟ್ಟು ಈ ಕಡೆ ಭೂಮಿ ಕೂಡ ಹೇಳ್ತಾ ಇರ್ತಾಳೆ. ಕಥೆ ತರೋಕ್ಕೆ ಅಂತ ಅಂಗಡಿಗೆ ಹೋದರೆ ಅವ್ರನ್ನೇ ಮದುವೆ ಮಾಡ್ಕೊಂಡು ಬಂದರು ಅನ್ನೋ ಥರ ಆಯಿತು ಇವಳ ಕತೆ ಅಂತ ಹೇಳಿ ಆಡ್ಕೊತಾ ಇರ್ತಾಳೆ ಈ ಕಡೆ ಅವ್ರ ಅಜ್ಜಿನೂ ಕೂಡ. ಅದಕ್ಕೆ ಈ ಕಡೆ ಅಜಿತ್ ಇದ್ದಾನೆ. ಅಮ್ಮ ನಾನು ಗಂಡ ಹೆಂಡ್ತಿನ ಎಲ್ಲರ ಮುಂದೆ ಅವಮಾನ ಮಾಡೋದು ಸರಿ ಇಲ್ಲ ಅಂತ ಹೇಳಿದಾಗ ಈ ಕಡೆ ಸಂಗೀತ ಹೇಳೋಳು ಅಮ್ಮ ಸುಮ್ಮನೆ ಇರಮ್ಮ, ಬಂದವ್ರ ಮುಂದೆ ಯಾಕಮ್ಮ ಹಿಂಗೆಲ್ಲ ಮಾತಾಡ್ತಿದ್ಯಾ ಅಂತ ಕೇಳ್ತಾ ಇರ್ತಾಳೆ ಸಂಗೀತನೂ ಕೂಡ. ಅಯ್ಯೋ ಇರೋದನ್ನ ತಾನೇ ಹೇಳಿದೆ, ಇವಳು ಹಾಗೆ ಮಾಡೋದು ಅಂತ ಎಲ್ಲರೂ ಕೂಡ ಹಾಗೆ ಇರ್ತಾರೆ, ಸುಮ್ಮನೆ ಇರೋದಕ್ಕಾಗಲ್ವ ಬಂದವ್ರ ಮುಂದೆ ಅಂತ ಹೇಳಿ ಈ ಕಡೆ ಹೇಳ್ತಾ ಇರ್ತಾರೆ ಅವ್ರ ಅಜ್ಜಿನೂ ಕೂಡ. ಅದಕ್ಕೆ ಸಂಗೀತ ಇದ್ದವಳು ಹೌದಾ ಹಂಗೆ ನಿನ್ನ ಗಂಡ ಎಲ್ಲಿ ಏನು ಮಾಡ್ತಿದ್ದಾರೆ ಅಂತ ಹೇಳಿ ಈ ಕಡೆ ಸಂಗೀತ ಕೇಳ್ತಿರ್ಬೇಕಾದ್ರೆ ಈ ಕಡೆ ಜಯಂತಿ ಕೂಡ ಹೇಳ್ತಾರೆ ನನ್ನ ಗಂಡ ಇನ್ನೊಬ್ಬರು ಹೆಂಡತಿ ಜೊತೆ ಇದ್ದಾರೆ ಅಂತ ಹೇಳಿ ಹೇಳ್ತಾರೆ. ಓ ಹೌದಾ ಅಂತ ಹೇಳಿ ಅವ್ರಿಗೂ ಸ್ವಲ್ಪ ಫೀಲ್ ಆಗುತ್ತೆ. ಆಯಿತು ಸರಿ ಆಯಿತು ನಾವು ಅದೇ ಟೈಮ್ಗೆ ಕಾರ್ ಸರಿಯಾಗಿತ್ತಂತೆ. ಕಾರ್ ಡ್ರೈವರ್ ಬಂದು ಹೇಳ್ತಾನೆ ಸರಿ ಅಂಕಲ್ ನಾವಿನ್ನೂ ಹೊರಡ್ತೀವಿ ಅಂತ ಹೇಳಿ ಹೊರಡ್ತಾರೆ. ಅಯ್ಯೋ ಇರಿ ಒಂದು ನಿಮಿಷ ಕುಂಕುಮ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಈ ಕಡೆ ಭೂಮಿ ಕೂಡ ಹೇಳ್ತಿಲ್ಲ ಒಂದು ನಿಮಿಷ ವೆಯ್ಟ್ ಮಾಡಿ ಅಂತ ಅಂದಾಗ ಭೂಮಿಗೆ ಹೋಗಿ ಕುಂಕುಮ ತರೋ ಅಷ್ಟರಲ್ಲಿ ಈ ಕಡೆ ಜಯಂತಿ ಇದ್ದವನು ನಿಮ್ಮ ಗಾರ್ಡನ್ ತುಂಬ ಚೆನ್ನಾಗಿದೆ ಅಂತ ಓ ಹೌದಾ ಬನ್ನಿ ಅವ್ರು ಕುಂಕುಮ ತೊಗೊಳ್ಳೋಷ್ಟು ನಾನು ಒಂದು ರೌಂಡ್ ತೋರಿಸ್ಕೊಬರ್ತೀನಿ ಅಂತ ಹೇಳ್ಬಿಟ್ಟು ಈ ಕಡೆ ಅಜ್ಜಿಗೆ ಕರ್ಕೊಂಡು ಹೋಗ್ತಾನೆ. ಕುಂಕುಮ ಕೂಡ ತೊಗೊಂಬರೋದಕ್ಕೆ ಅಂತ ಭೂಮಿ ತೊಗೊಂಡು ಬಂದು ಕೊಡ್ತಾಳೆ. ನೀವು ಕುಂಕುಮ ಎಲ್ಲ ಕೊಡ್ತಿರ್ಬೇಕಾದ್ರೆ ಈ ಕಡೆ ಜಯಂತಿ ಕೂಡ ಅರಿಶಿನ ಕುಂಕುಮ ಎಲ್ಲ ತೊಗೊತಾ ಇರಬೇಕಾದ್ರೆ ನೀವು ನಿಮ್ಮ ಗಂಡ ನಿಮ್ಮ ಜೊತೆ ಇಲ್ಲಾಂದ್ರೆ ತಾಳಿಗೆ ಮಾತ್ರ ಕುಂಕುಮ ಕೊಟ್ಟು ಇಟ್ಟಲ್ಲ ನಂಗೆ ಅದು ತುಂಬ ಖುಷಿ ಆಯಿತು ಅಂದಿದ್ದಕ್ಕೆ ಹೌದು ನನಗೆ ನನ್ನ ಗಂಡ ನನ್ನ ಜೊತೆ ಇಲ್ಲ ಅಂದ್ರೂ ಪರವಾಗಿಲ್ಲ, ಆ ತಾಳಿಗೆ ನಾನು ತುಂಬ ಗೌರವ ಕೊಡ್ತೀನಿ, ಆ ತಾಳಿಗೆ ನಾನು ತುಂಬ ನಂಬಿಕೆ ಇದೆ ಅಂತೇಳಿ ಈ ಕಡೆ ಜಯಂತಿ ಕೂಡ ಹೇಳ್ತಿರ್ತಾಳೆ. ಹೌದಾ ಸರಿ ಅಂತ ಹೇಳ್ಬಿಟ್ಟು ಅದೇ ಟೈಮ್ಗೆ ಭೂಮಿಗೆ ಅಜಿತ್ ಕಟ್ಟಿರೋ ತಾಳಿ ಬಗ್ಗೆ ಅವಳಿಗೂ ಫೀಲ್ ಆಗ್ತಿರುತ್ತೆ. ಅವಳು ಕೂಡ ಹಳೆ ನೆನಪು ಮಾಡ್ಕೊತಾ ಇರ್ತಾಳೆ. ಅಜಿತ್ ನನಗೆ ತಾಳಿ ಕಟ್ಟಿರೋದು, ಅವ್ರು ನಿಜವಾಗ್ಲೂ ನನಗೆ ತಾಳಿ ಕಟ್ಟಿದ್ರು ಅಂತೇಳಿ ಅವಳು ಕೂಡ ಯೋಚನೆ ಮಾಡ್ತಿರ್ತಾಳೆ. ಅವರಿಬ್ಬರು ಕೂಡ ಸಪ್ತಪದಿ ತುಳಿದಿರೋದನ್ನೆಲ್ಲ ಅವಳು ಕೂಡ ಯೋಚನೆ ಮಾಡ್ತಾ ಇರ್ತಾಳೆ. ಅದನ್ನು ನೋಡ್ತಾ ಅದನ್ನು ಅವಳು ಏನು ಯೋಚನೆ ಮಾಡ್ತಿದ್ದಾಳೆ ಅಂತ ಹೇಳ್ಬಿಟ್ಟು ಈ ಕಡೆ ಜಯಂತಿ ಕೂಡ ಏನಾಯಿತು ಅಂತ ಕೇಳಿದಾಗ ಏನಿಲ್ಲ ಹಾಗೆ ಸುಮ್ಮನೆ ಅಂತ ಹೇಳ್ತಾಳೆ. ಹೌದು ನಾನು ತುಂಬ ಗೌರವ ಕೊಡ್ತೀನಿ ಈ ತಾಳಿ ಬಗ್ಗೆ ಅಂತೇಳಿ ಹೇಳ್ತಾ ಇರ್ತಾಳೆ. ಅದಕ್ಕೆ ನನಗೂ ಗೊತ್ತಾಯಿತು ನೀವು ಈ ಮನೇಲಿ ಎಷ್ಟು ಗೌರವದಿಂದ ಇದ್ದೀರಾ, ನಿಮ್ಮ ಮನೇಲಿ ಎಷ್ಟು ಚೆನ್ನಾಗಿ ನಿಮ್ಮನ್ನು ನಡೆಸ್ಕೊತಿದ್ದಾರೆ ಅಂತೇಳಿ ಭೂಮಿಗೆ ಹೇಳ್ತಿರ್ತಾಳೆ. ಅದಕ್ಕೆ ಹೌದು ನೀವು ಎಲ್ಲಿದ್ದೀರಾ ಅಂತ ಕೇಳಿದಾಗ ನಾನು ಅವ್ರ ಮನೇಲಿ ಅವ್ರ ಸೋದರತ್ತೆ ನಮ್ಮನ್ನ ಹಿಡ್ಕೊಂಡಿದ್ದಾರೆ ಅಂತ ಹೇಳ್ತಿರ್ತಾಳೆ. ಸೋದರತ್ತೆ ಅಂದರೆ ಅವರ ಸೋದರತ್ತೆನಾ ಅಂತ ಕೇಳಿದಾಗ ಹೌದು ಅವ್ರು ನನ್ನ ತುಂಬ ಮಗಳು ಥರನೇ ತುಂಬ ಚೆನ್ನಾಗಿ ನೋಡ್ಕೊತಾರೆ ನಂಗೆ ಅದೇ ಖುಷಿ ಅಂತ ಹೇಳ್ತಿರ್ತಾಳೆ. ಹೌದಾ ಸರಿ ಆಯಿತು ಅಂತ ಹೇಳ್ತಿರ್ತಾಳೆ. ನೀವು ತುಂಬ ಒಳ್ಳೆಯವರು, ನೀವು ಇಷ್ಟು ಟೈಮ್ ಕಡಿಮೆ ಇದ್ದರೂ ನೀವು ಎಷ್ಟು ಅಂದರೆ ನನಗೆ ತುಂಬ ಚೆನ್ನಾಗಿ ಅರ್ಥ ಆಯಿತು. ನೀವು ತುಂಬ ಒಳ್ಳೆಯವರಿದ್ದೀರಾ, ಈ ಮನೆಗೆ ತುಂಬ ಚೆನ್ನಾಗಿ ಹೊಂದ್ಕೊಂಡು ಹೋಗ್ತೀರಾ ಅಂತ ಹೇಳ್ಬಿಟ್ಟು ಜಯಂತಿ ಕೂಡ ಹೇಳ್ತಾ ಇರ್ತಾಳೆ. ಸರಿ ಆಯಿತು ನಾವಿನ್ನೂ ಹೊರಡ್ತೀವಿ ಖುಷಿಯಾಗಿರಿ ಅಂತ ಹೇಳಿ ಹೇಳ್ತಾ ಇರ್ತಾಳೆ. ಹೌದು ಸರಿ ಆಯಿತು ನೀವು ತುಂಬ ಪುಣ್ಯ ಮಾಡಿದ್ದೀರಾ ಅಂತ ಎಲ್ಲರೂ ಇಬ್ಬರು ಕೂಡ ಮಾತಾಡ್ತಾ ಇರ್ತಾರೆ. ಸರಿ ಆಯಿತು ನಾವಿನ್ನೂ ಹೊರಡ್ತೀವಿ ತುಂಬ ಲೇಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಜಯಂತಿ ಕೂಡ ಹೇಳ್ತಾಳೆ. ಸರಿ ಆಯಿತು ಇನ್ನೊಂದ್ಸಲ ಮನೆಗೆ ಬನ್ನಿ ಅಂತ ಹೇಳಿ ಈ ಕಡೆನೂ ಹೇಳ್ತಾ ಇರ್ತಾಳೆ. ಇವತ್ತಿನ ಸಂಚಿಕೆಗೆ ಮುಗ್ತಾ ಆಯಿತು. ನಾಳಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ಹೇಳ್ತೀವಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್, ಥ್ಯಾಂಕ್ಸ್ ಫಾರ್ ವಾಚಿಂಗ್.